ಭೀಕರ ರಸ್ತೆ ಅಪಘಾತ 17ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಘಟನೆಯಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆ ಕೂಡ ಇದೆ. ಇದು ಹಿರಿಯೂರು ತಾಲೂಕಿನ ಗೊರ್ಲತ್ತು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಗೊರ್ಲತ್ ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂತ ಖಾಸಗಿ ಬಸ್ಸು ಲಾರಿ ಡಿಕ್ಕಿಯಾಗಿ ಹೊತ್ತಿ ಉರಿದ ಸೀ ಬರ್ಡ್ ಸ್ಲೀಪರ್ ಕೋಚ್. ಡಿವೈಡರ್ ಹಾರಿ ಎದುರಿಗೆ ಬರ್ತಾ ಇದ್ದ ಬಸ್ಗೆ ಲಾರಿ ಡಿಕ್ಕಿ ಹೊಡೆದಿದೆ. ಈ ಡಿಕ್ಕಿಯ ರಭಸಕ್ಕೆ ಹೊತ್ತಿ ಉರಿದಿರುವಂಥದ್ದು ಸೀ ಬರ್ಡ್ ಸ್ಲೀಪರ್ ಕೋಚ್. ನೋಡಿ ಪಾಪ, ಬೆಂಗಳೂರಿನಿಂದ ಗೋಕರ್ಣಕ್ಕೆ ತೆರಳುತ್ತಾ ಇದ್ದಂಥ ಬಸ್ ಇದು. ಇನ್ನೊಂದು ಕಡೆಯಲ್ಲಿ ಬೆಂಗಳೂರು ಕಡೆಗೆ ಬರ್ತಾ ಇದ್ದಂಥ ಲಾರಿ. ಒಬ್ಬ ಪ್ರತ್ಯಕ್ಷದರ್ಶಿ ಹೇಳ್ತಾ ಇದ್ರು, ನಾವು ಕೂಡ ಅಲ್ಲೇ ಪಾಸ್ ಆಗಬೇಕಾಗಿತ್ತು, ಬಸ್ನವ್ರು ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದರು, ಆಗ ಈ ಒಂದು ಅಪಘಾತ ಸಂಭವಿಸ್ತು, ಬೆಂಕಿ ಹತ್ಕೊಳ್ತು ಅಂತ. ಅವ್ರಿಗೂ ಕೂಡ ಗಾಯ ಆಗಿದೆ. ಇನ್ನೊಂದು ವೆಹಿಕಲ್ಸ್ಗೂ ಕೂಡ, ಅದರಲ್ಲಿದ್ದವ್ರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿ ಆಸ್ಪತ್ರೆಗೆ ದಾಖಲು ಆಗಿದ್ದಾರೆ. ಅವ್ರು ಹೇಳ್ತಾ ಇದ್ರು ಹೇಗೆ ಈ ಒಂದು ಘಟನೆ ನಡೀತು ಅಂತ. ನೋಡ್ತಾ ಇದ್ದ ಹಾಗೇನೆ ಕ್ಷಣ ಮಾತ್ರದಲ್ಲೇ ಬೆಂಕಿ ಧಗ ಧಗ ಅಂತ ಹೊತ್ತು ಉರಿಯೋದಕ್ಕೆ ಶುರುವಾಗಿದೆ. ಬಸ್ನಲ್ಲಿದ್ದವರು ಕೆಲವು ಮಂದಿ ಪ್ರಾಣವನ್ನು ಉಳಿಸ್ಕೊಂಡು ಹೊರಗಡೆ ಓಡ್ ಬಂದಿದ್ದಾರೆ. ಇನ್ನುಳಿದವರನ್ನ ರಕ್ಷಣೆ ಮಾಡೋಣ ಅಂತಂದ್ರೂ ಕೂಡ ಸಾಧ್ಯ ಆಗಿಲ್ಲ. ಹೊರಗೆ ನಿಂತು ನೋಡಿದ್ದಾರೆ, ಕೂಗಾಡೋದು, ಕಿರ್ಚಾಡೋದು, ಬೆಂಕಿ ಹೊತ್ಕೊಂಡು ಉರಿತಾ ಇದ್ದಿದ್ದು ಅವ್ರ ಮನಸ್ಸುಗಳಿಗೆ ಎಷ್ಟು ಮಟ್ಟಿಗೆ ಆಘಾತ ಆಗಿರ್ಬೋದು ಯೋಚನೆ ಮಾಡಿ. ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವರು ತಮ್ಮವರನ್ನು ಕಳ್ಕೊಂಡಿದ್ದಾರೆ. ಇದು ಸ್ಲೀಪರ್ ಕೋಚ್ ಬೇರೆ, ಏನಾಯಿತು ಅನ್ನೋದ್ರ ಒಳಗಡೆನೆ ಬೆಂಕಿ ಹತ್ಕೊಂಡು ಬಿಟ್ಟಿದೆ. ಕೆಲವ್ರಿಗೆ ಮೇಲಿಂದ ಕೆಳಗೆ ಇಳಿಯೋದಕ್ಕೆ ಆಗಿಲ್ಲ, ಕೆಳಗಡೆ ಓಡ್ ಬರೋದಕ್ಕೂ ಆಗಿಲ್ಲ. ಈ ಪೈಕಿ 17 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ಸಾವಿನ ಸಂಖ್ಯೆಯಲ್ಲಿ ಏರಿಕೆ ಆಗಬಹುದಾದ ಸಾಧ್ಯತೆ ಇದೆ. ಈಗ ಲಾಂಗ್ ಲೀವ್ ಕೆಲವರಿಗೆ, ವೀಕೆಂಡು, ಕ್ರಿಸ್ಮಸ್ಸು, ನ್ಯೂ ಇಯರು, ಎಷ್ಟೋ ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ, ರಜೆ ಹಾಕಿ ಊರಿಗೆ ಹೋಗಬೇಕು ಅಂತ. ಆದರೆ ಈ ಥರದೊಂದು ದುರಂತ ಸಂಭವಿಸುತ್ತೆ, ಇಷ್ಟು ಮಟ್ಟಿಗೆ ಅಪಘಾತ ಆಗುತ್ತೆ, ಜೀವನೇ ಹೋಗುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿರುತ್ತೆ ಹೇಳಿ. ಬೆಳಕಾಗಿದ್ದರೆ ಎಲ್ಲ ಅವ್ರವ್ರ ಮನೆ ಸೇರ್ಕೊಂಡಿರ್ತಿದ್ರು, ಅವ್ರವ್ರ ಫ್ಯಾಮಿಲಿ ಸೇರ್ಕೊಂಡಿರ್ತಿದ್ರು. ಎಷ್ಟೋ ಫ್ಯಾಮಿಲಿಗಳು ಕಾಯ್ಕೊಂಡು ಕೂತಿದ್ವು, ನನ್ನ ಮಗನೋ ಮಗಳೋ ಅಳಿಯನೋ ಸೊಸೆನೋ ಯಾರೋ ಬರ್ತಾರೆ ಮನೆಗೆ ಅಂತ. ಸಾವಿನ ಸುದ್ದಿ ಅವರು ಕಿವಿಗೆ ತಟ್ಟಿದೆ. ಈಗಾಗಲೇ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆ ಇದೆ. ಇನ್ನೊಂದು ಕಡೆಯಲ್ಲಿ ಇದು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ನಡೆದಿರುವಂಥ ಅಪಘಾತ. ಟ್ರಾಫಿಕ್ ಜಾಮ್ ಉಂಟಾಗ್ಬಿಟ್ಟಿದೆಯಂತೆ ರಸ್ತೆಯಲ್ಲಿ. ಕ್ಲಿಯರ್ ಮಾಡೋ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೃತದೇಹಗಳನ್ನು ಹೊರಗಡೆ ತೆಗೆಯೋದೇ ದೊಡ್ಡ ಟಾಸ್ಕ್ ಆಗಿರೋದು. ಈಗ ಇಲ್ಲಿವರೆಗೂ ಸಿಕ್ಕಿರೋ ಮಾಹಿತಿ 9 ಮೃತದೇಹಗಳನ್ನು ಹೊರಗಡೆ ತೆಗೆದಿದ್ದಾರೆ. ಲಾರಿ ಚಾಲಕ ಕೂಡ ಸುಟ್ಟು ಕರಕಲಾಗಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಕ್ಕದ ರಸ್ತೆಯಲ್ಲಿ ಹೋಗ್ತಾ ಇದ್ದಿದ್ದು ಡಿವೈಡರ್ ಹಾರಿ ಇನ್ನೊಂದು ರಸ್ತೆಗೆ ಬಂದು ಡಿಕ್ಕಿ ಯಾಕೆ ಸಂಭವಿಸ್ತು ಮಾಹಿತಿ ಸಿಗಬೇಕು.